ಹಾಯ್, ಇವತ್ತು ನಾನು ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಈ ಥರದ್ದು 2 ಪ್ಯಾಕೆಟ್ ಪಾಪ್ಕಾರ್ನ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಕುಕ್ಕರ್ನಲ್ಲಿ ಪಾಪ್ಕಾರ್ನ್ ಕಟ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ ಇವಾಗ ಪಾಪ್ಕಾರ್ನ್ ಈ ಥರ ಕಟ್ ಮಾಡ್ಕೊಂಡಿನಿ. ಇವಾಗ ಕುಕ್ಕರ್ನಲ್ಲಿ ಹಾಕ್ಕೊಳ್ಳೋಣ. ಇನ್ನೊಂದು ಪ್ಯಾಕೆಟ್ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಈ ಥರ ಪ್ಯಾಕೆಟ್ ಹಾಕಿ ಈ ಥರ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಇದರೊಳಗಿಂದು ಎಣ್ಣೆ ಎಲ್ಲ ಇದರೊಳಗಡೆ ಬೀಳುತ್ತೆ. ಇವಾಗ ಕುಕ್ಕರ್ ಮೇಲೆ ಸೀಟಿ ತೆಗೆದು ಇವಾಗ ಈ ಥರ ಸೀಟಿ ತೆಗೆದು ಈ ಥರ ಉಲ್ಟಾ ಮಾಡಿ ಮುಚ್ಚೋಣ. ಇವಾಗ ಚೆನ್ನಾಗಿ ಪಾಪ್ಕಾರ್ನ್ ರೆಡಿ ಆಗ್ತವೆ. ಉರಿ ಮಧ್ಯಮ ಉರಿಯಲ್ಲಿರಲಿ. ನೋಡಿ, ಇವಾಗ ಸೌಂಡ್ ಬರ್ತಾ ಇದೆ. ಇವಾಗ ಪಾಪ್ಕಾರ್ನ್ ರೆಡಿ ಆಗ್ತಾ ಇದ್ದಾವೆ. ನೋಡಿ, ಇವಾಗ ಈ ಥರ ಸೌಂಡ್ ಬರ್ತಾ ಇದೆಯಲ್ಲ, ಮೇಲ್ಗಡೆ ಮುಚ್ಚೋದ್ರಿಂದ ಹಾರೋದಿಲ್ಲ. ಹಾಗಾಗಿ ಮೇಲ್ಗಡೆ ಈ ಥರ ಮುಚ್ಕೋಬೇಕು. ಬನ್ನಿ, ಇವಾಗ ಪಾಪ್ಕಾರ್ನ್ ರೆಡಿಯಾಗಿದ್ದಾವೆ. ನೋಡಿ, ಚೆನ್ನಾಗಿ ಪಾಪ್ಕಾರ್ನ್ ರೆಡಿಯಾಗಿದ್ದಾವೆ. ನೀವು ಕೂಡ ಟ್ರೈ ಮಾಡಿ, ಸಿಂಪಲ್ಲಾಗಿ. ಬನ್ನಿ, ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪಾಪ್ಕಾರ್ನ್ ರೆಡಿಯಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಚೆನ್ನಾಗಿದ್ದಾವೆ ನೋಡಿ ಇವಾಗ ಪಾಪ್ಕಾರ್ನ್ ರೆಡಿಯಾಗಿದ್ದಾವೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೋಡಿ, ನಾನು ಚಿಕ್ಕದು 2 ಪ್ಯಾಕೆಟ್ ತೊಗೊಂಡಿದ್ದೆ, ಇಷ್ಟು ಆಗಿದ್ದಾವೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.